ಹಾಯ್ ಎವ್ರಿವಾನ್. ಇವತ್ತು ನನ್ನ 75 ಹಾರ್ಟ್ ಚಾಲೆಂಜ್ನ 8ನೇ ದಿನ. ಇವತ್ತು ಅಮ್ಮನ ಮನೇಲಿ ಪೂಜೆ ಇದ್ದಿದ್ದರಿಂದ ಸಂಜೆ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಇಂಡೋರ್ ವರ್ಕೌಟು ಮನೇಲಿ ಸಂಜೆ ಮಾಡೋಕ್ಕಾಗಲ್ಲ ಅಂಥೇಳಿ ಬೆಳಗ್ಗೆ ಬೇಗನೆ ಎದ್ದು 15 ಮಿನಿಟ್ಸು ಟ್ರೆಡ್ಮಿಲಲ್ಲಿ ವಾಕ್ ಮಾಡಿ, ಮತ್ತು 30 ಮಿನಿಟ್ಸು ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ಸು, ಆ್ಯಬ್ಸ್ ವರ್ಕೌಟು, ಮತ್ತು 15 ಮಿನಿಟ್ಸ್ ಅದರಲ್ಲಿ ಯೋಗಾಸನ ಮಾಡೋದ್ರ ಮುಖಾಂತರ ನಾನು 45 ಮಿನಿಟ್ಸ್ ವರ್ಕೌಟ್ ಸೆಷನ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ನಾನು ಲಾಸ್ಟ್ ವೀಕೇ ಹೇಳಿದಾಗೆ ಚಾಲೆಂಜ್ನ ಸ್ಟಾರ್ಟಿಂಗ್ ಫಸ್ಟ್ ವೀಕು ಸ್ವಲ್ಪ ವಾಕಿಂಗ್ ಕಡೆನೇ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಲೋ ಇಂಟೆನ್ಸಿಟಿಯಿಂದ ಸ್ಟಾರ್ಟ್ ಮಾಡಿರೋದು. ಸೆಕೆಂಡ್ ವೀಕಿಂದ ನಾನು ಕಂಪಲ್ಸರಿ ಇಂಡೋರ್ ವರ್ಕೌಟಲ್ಲಿ 45 ಮಿನಿಟ್ಸು ವರ್ಕೌಟ್ ಮಾಡೋದ್ರ ಮುಖಾಂತರ, ಆ್ಯಪ್ಸ್ ವರ್ಕೌಟು, ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ಸು, ಯೋಗಾಸನ ಮಾಡೋದ್ರ ಮುಖಾಂತರ ಸ್ವಲ್ಪ ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಬಂದಿದ್ದೀನಿ. ಇದಾದಮೇಲೆ ನಾನು ಬೆಳಗ್ಗೆ ತಿಂಡಿಗೆ ತಿಂದಿದ್ದು ಚಿತ್ರಾನ್ನ, ಮೊಸರನ್ನ, ಮೊಳಕೆ ಕಾಳು ಪಲ್ಯ ಮತ್ತು ಕ್ಯಾಪ್ಸಿಕಮ್, ಕಾಲಿಫ್ಲವರ್ ಪಲ್ಯ. ಮತ್ತು ಸಂಜೆ ಹಬ್ಬದ ಊಟ ಮಾಡಬೇಕಾಗಿದ್ದರಿಂದ ಮಿಡಲಲ್ಲಿ ನಾನು ಸ್ವಲ್ಪ ಪೊಂಗಲ್ ತಿಂದಿದ್ದೀನಿ. ಇದಾದಮೇಲೆ ಸಂಜೆ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗಿ ಅಲ್ಲಿ ಹಬ್ಬದ ಪೂಜೆ ಎಲ್ಲ ಮಾಡಿ ಹಬ್ಬದ ಊಟ ಮಾಡಿದ್ದು. ನಾಗರ ಪೂಜೆದು ಸಿಗ್ನೇಚರ್ ಡಿಶ್ಶು ಕಿಚಡಿ, ಕಾಯಿ ಹಾಲು, ಎಳ್ಳು ಪುಡಿ ಮತ್ತು ಹಲಸಿನಕಾಯಿ, ಅವರೆಕಾಳು ಪಲ್ಯ. ಅದಾದಮೇಲೆ 45 ಮಿನಿಟ್ಸು ಹೊರಗಡೆ ಔಟ್ಡೋರಲ್ಲಿ ವಾಕಿಂಗ್ ಮಾಡೋದ್ರ ಮುಖಾಂತರ 2 ವರ್ಕೌಟ್ ಸೆಷನ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ಜೊತೆಗೆ 4 ಲೀಟರ್ಸ್ ವಾಟರ್ ಕೂಡ ಕುಡಿದು 10 ಪೇಜಸ್ ಬುಕ್ಕು ಕೂಡ ಓದಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ.